ಈ ದಿನದ ವಾಕ್ಯಕ್ಕಾಗಿ ಪ್ರೇಯರ್ ಮಾಡ್ಕೊಳ್ಳೋಣ. ನಾವನ್ನು ಬಹಳಾಗಿ ಪ್ರೀತಿ ಮಾಡುವ ಸರಿಯಾದ ದೇವರೇ, ನಿಮ್ಮ ಕೋಟಿ ಕೋಟಿ ಸ್ತೋತ್ರ ರಾಜ. ಈ ದಿನದಲ್ಲಿ ಒಂದು ವಾಕ್ಯ ಕೇಳಲಿಕ್ಕಾಗುವಂತ ಒಂದು ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ನಿಮ್ಮ ಕೃಪೆಯ ವಾಕ್ಯದ ಮೇಲೆ ನಮ್ಮೊಟ್ಟಿಗೂ ನಿತ್ಯ ನಿರಂತರವಾಗಿರ್ಲಿಕ್ಕಾಗುವಂತ ಸಹಾಯ ಮಾಡಿ ರಾಜ. ಅದನ್ನ ಅರಿತುಕೊಂಡು ಲೋಕದ ಕಟ್ಟ ಕಡೆಯವರೆಗೂ ನಿನ್ನ ಸುವಾರ್ಥ ಸೇವೆಯನ್ನು ಮಾಡ್ಲಿಕ್ಕಾಗುವಂತ ನಮ್ಮನ್ನು ಉಪಯೋಗಿಸ್ಕೊಳ್ತೀರಿ ಎಂಬುದಾಗಿ ನಮ್ಮ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿದ್ದೇನೆ, ಜೀವನವುಳ್ಳ ತಂದೆ, ಆಮೆನ್. ಥ್ಯಾಂಕ್ ಯು ಶ್ರೇಯು. ಇವತ್ತಿನ ವಾಕ್ಯಗಳನ್ನ ಶ್ರೇಯು ಪಾಲ್ ಓದ್ತಾರೆ. ಸ್ಕ್ರೀನ್ ಮೇಲೆ ಕಾಣ್ತಿರುತ್ತೆ. ಬೈಬಲ್ ವಚನನ ಮುಂಚಿತವಾಗಿ ತೆಗೆದುಕೊಂಡು ರೆಡಿಯಾಗಿರು, ಹೇಳುವಾಗ ಓದು. ಎಸ್ ಪಾಸ್ಟರ್ ಶ್ರೇಣಿ. So let's continue our message of the life of prayer. ನಾವು ಪ್ರಾರ್ಥನೆಯ ಜೀವಿತ ಅನ್ನುವಂತಹ ಒಂದು ಪಾಠವನ್ನ ಮುಂದುವರಿಸೋಣ. And we are looking at, so the message is talking about, as a believer, as a child of God, as a disciple of Jesus Christ, we have to be able to pray. ಈ ಒಂದು ಸಂದೇಶದ ಸಾರಾಂಶ ಏನು ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನ ಅನುಯಾಯಿಗಳಾಗಿ, ಶಿಷ್ಯರುಗಳಾಗಿ, ವಿಶ್ವಾಸಿಗಳಾಗಿ ಪ್ರಾರ್ಥನೆಯ ಜೀವಿತವನ್ನ ಹೊಂದಿರುವವರಾಗಿರಬೇಕೆಂಬುದಾಗಿ. And last week we saw that prayer is the spiritual communication between us and God. ಕಳೆದ ವಾರ ನಾವು ನೋಡಿದ್ವಿ, ಪ್ರಾರ್ಥನೆ ಅನ್ನೋದು ದೇವರ ಮತ್ತು ನಮ್ಮ ಮಧ್ಯೆ ಒಂದು ಆತ್ಮಿಕ ಸಂವಹನ ನಡೆಯುವಂಥದ್ದು ಎಂಬುದಾಗಿ. And the Bible says, even though we are a child of God, God still wants us to communicate with Him and let Him know what we want, what our prayer topic is. ದೇವರು ತನ್ನ ಮಕ್ಕಳಾದ ನಮಗೆ ಎಲ್ಲವನ್ನ ಕೊಡಲು ಸಿದ್ಧರಾಗಿದ್ರು ಕೂಡ ನಾವು ಆತನ ಜೊತೆ ಮಾತನಾಡಬೇಕೆಂಬುದಾಗಿ ಆತನು ಬಯಸ್ತಿದ್ದಾರೆ. ಹಾಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. The last week we saw that there are many reasons why we should pray. It's especially to mature spiritually. ಸೊ ಕಳೆದ ವಾರ ನಾವು ಅನೇಕ ವಿಷಯಗಳನ್ನು ನೋಡಿದ್ವಿ, ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. The more that we pray, the more that we let God know our prayer topics and have a conversation with God through prayer, our spiritual state gets better and better. ಸೊ ನಾವು ಎಷ್ಟು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೀವೋ ಅಷ್ಟು ಹೆಚ್ಚಾಗಿ ದೇವರೊಂದಿಗೆ ನಾವು ಸಹಭಾಗಿತ್ವದಲ್ಲಿ, ಒಂದು ಅನ್ಯೋನ್ಯತೆಯಲ್ಲಿ ಇರಬಹುದು. ಮತ್ತೆ So let's look at point 2. When should we pray? ಆತನಿಗೆ ತಿಳಿಯಪಡಿಸಬಹುದು. Is that the one, Pastor? No, this is second one. Yeah, this one. When should we pray? Yeah. Yep. Okay. So when should we pray? The Bible says we have to pray non-stop. So ಇಲ್ಲಿ ಎರಡನೇದಾಗಿ ಇವತ್ತು ನಾವು ನೋಡ್ತಾ ಇರುವಂತದ್ದು, ನಾವು ಪ್ರಾರ್ಥನೆ ಜೀವಿತ ಹೊಂದಿರ್ಬೇಕಲ್ಲ, ಹಾಗಾದ್ರೆ ನಾವು ಯಾವಾಗ ಪ್ರಾರ್ಥನೆ ಮಾಡಬೇಕು? So sometimes we think we can only pray if we have a problem or we have something that we really want to receive a blessing from God, but the Bible says we have to pray non-stop, pray in every situation. ಅದರ ಕೆಳಗಡೆ ನಾವು ನೋಡ್ತೀವಿ, ಮೊದಲನೇದಾಗಿ ನಿರಂತರವಾಗಿ ಪ್ರಾರ್ಥಿಸುವ ಮನೋಭಾವದ ಅಗತ್ಯವಿದೆ ಎಂಬುದಾಗಿ. So let's read 1 Thessalonians 5:7. 2 ಥೆಸಲೋನಿಕ 5:17, 5:17 actually. So 5:17, sorry. Yep. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಆಮೆನ್. Amen. Pray. Yeah, very short one. Pray continually. We have to pray continually to God. ತುಂಬಾ ಚಿಕ್ಕ ವಚನ ಇರಬಹುದು, ಆದ್ರೆ ಅರ್ಥಗರ್ಭಿತವಾಗಿದೆ. ಅಂದ್ರೆ ಯಾವಾಗಲೂ ಎಡೆ ಬಿಡದೆ ಪ್ರಾರ್ಥಿಸಿರಿ ಎಂಬುದಾಗಿದೆ. And in that same Bible verse, so like 1 Thessalonians 5:16 to 18, it says we have to rejoice always. ಸೊ 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ 16, 17, 18ನೇ ವಚನಗಳನ್ನ ನೋಡೋದಾದ್ರೆ ನಾವು ದೇವರಲ್ಲಿ ಪ್ರತಿದಿನ ಆನಂದಿಸಬೇಕೆಂಬುದಾಗಿ ನೋಡ್ತೇವೆ. And give thanks in all circumstances. So even when we don't think that we received a blessing from God, we have to be thankful. ಅಷ್ಟೇ ಅಲ್ಲದೆ ಎಲ್ಲಾ ಸಮಯದಲ್ಲೂ ಕೂಡ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿರಿ ಎಂಬುದಾಗಿ. ಕೆಲವು ಸಲ ನಮ್ಮ ಪ್ರಾರ್ಥನೆಗಳು ಉತ್ತರಿಸಲ್ಪಟ್ಟಿಲ್ಲ ಅಂದ್ರೂ ದೇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕು. So for a child of God, problems are not really problems. ದೇವರ ಮಕ್ಕಳಿಗೆ ಯಾವತ್ತೂ ಕೂಡ ಸಮಸ್ಯೆಗಳು ಸಮಸ್ಯೆಗಳಾಗಿ ಇರಲ್ಲ. Sometimes we think, I pray so much to God, I really live my walk of faith right, but I never receive any answers. ಅನೇಕ ಸಲ ದೇವರ ಮಕ್ಕಳಿಗೆ ನಿರಾಸೆ ಆಗ್ತಿರಬಹುದು. ನಾನು ತುಂಬಾ ಪ್ರಾರ್ಥನೆ ಮಾಡ್ತೇನೆ, ಆದ್ರೂ ಕೂಡ ದೇವರಿಂದ
ಯಾವುದೇ ಸರಿಯಾದ ಉತ್ತರಗಳು ನಾನು ಪಡ್ಕೊಳ್ತಿಲ್ವಲ್ಲ ಎಂಬುದಾಗಿ. But there's many reasons. Maybe God wants you to wait, or God doesn't want to give you that kind of answer. ಅದಕ್ಕೆ ಕೆಲವು ಕಾರಣಗಳಿರ್ಬೋದು, ದೇವರು ಯಾಕೆ ನಿನಗೆ ಉತ್ತರ ಕೊಡ್ತಿಲ್ಲ ಅನ್ನೋದಕ್ಕೆ. ಅದರಲ್ಲಿ ಕೆಲವನ್ನ ತಡ ಮಾಡ್ತಿರ್ಬೋದು, ಇನ್ನು ಸ್ವಲ್ಪ ಕಾಯಿಲೆ ಅಂತ, ಅಥವಾ ಇದು ನಿನಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ದೇವ್ರು ಕೊಡದೇ ಇರ್ಬೋದು. So we have to trust that God knows everything, even the things that we don't know about ourselves. ನಮ್ಮ ಜೀವಿತದ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ ನಮಗೆ ಗೊತ್ತಿಲ್ದಿರುವಂತದ್ದು ಕೂಡ ದೇವರಿಗೆ ತಿಳಿದಿರೋದ್ರಿಂದ ದೇವರು ಕೊಟ್ರು ಕೊಟ್ಟಿಲ್ಲ ಅಂದ್ರೂ ಆತನಲ್ಲಿಯೇ ನಾವು ನಂಬಿಕೆ ಇಡಬೇಕು. And even we have to understand that our fundamental problem has already been solved. ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು, ನಮ್ಮ ಎಲ್ಲ ಮೂಲಭೂತ ಸಮಸ್ಯೆಗಳು ಪರಿಹಾರವಾಗಿವೆ. So really our problems are just a chance for God to make us mature spiritually. ನಮ್ಮ ಒಂದು ಸಮಸ್ಯೆಗಳು ನಮ್ಮನ್ನ ಆತ್ಮಿಕವಾಗಿ ಒಂದು ಮೆಚೂರ್ ಆಗುವಂತೆ ಮಾಡುತ್ತೆ. So Bible says pray continually, always pray. ಹಾಗಾಗಿನೇ ದೇವ್ರು ಹೇಳ್ತಿರೋದು ನಿರಂತರವಾಗಿ ಸತತವಾಗಿ ಎಡೆಬಿಡದೆ ಪ್ರಾರ್ಥಿಸು ಎಂಬುದಾಗಿ. And point number 2 talks about an appointed time. We have to have an appointed time to pray. ಎರಡನೇ ಒಂದು ಪಾಯಿಂಟ್ ಹೇಳ್ತಿರೋದು ಏನಂದ್ರೆ, ನಾವು ನಿಗದಿತವಾಗಿರುವಂತ ಸಮಯದಲ್ಲಿ ಪ್ರಾರ್ಥಿಸಬೇಕು ಅಂತ ಹೇಳ್ಬಿಟ್ಟು. And this is known as scheduled prayer. ಅದನ್ನೇ ನಾವು ನಿಗದಿತ ಪ್ರಾರ್ಥನೆ ಎಂಬುದಾಗಿ ಹೇಳ್ತೀವಿ. So sometimes it's very difficult to keep the time of prayer. ಕೆಲವು ಸಲ ಪ್ರಾರ್ಥನೆಯ ಸಮಯವನ್ನ ಪಾಲಿಸೋದು ಕಷ್ಟವಾಗುತ್ತೆ. Sometimes we say at 1 p.m. every day I'm going to pray to God, but then sometimes it doesn't happen. ಕೆಲವು ಸಲ ನಾವು ಒಂದು ಸಮಯವನ್ನ ನಿಗದಿ ಮಾಡಿರ್ತೀವಿ, ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಾನು ಪ್ರಾರ್ಥನೆಯಲ್ಲಿ ಇರಬೇಕು ಎಂಬುದಾಗಿ. ಕೆಲವು ಸಲ ಅದಾಗೋದಿಲ್ಲ. But regardless what time you pray, as long as you have a time, any time during the day, you set aside time to pray to God. ಸಮಯ ಯಾವುದೇ ಆಗಿದ್ರು ಕೂಡ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ನೀನೇನ್ ಮಾಡ್ಬೇಕು, ದೇವರಿಗೆ ಸಮಯವನ್ನ ಕೊಡಬೇಕು. So Daniel, he had the mystery of scheduled prayer. ಇಲ್ಲಿ ದಾನಿಯೇಲನ ಬಗ್ಗೆ ನಾವು ನೋಡಿದ್ರೆ, ದಾನಿಯೇಲನ ಜೀವಿತದಲ್ಲಿ ಅವನು ನಿಗದಿತ ಪ್ರಾರ್ಥನೆಯನ್ನ ಯಥಾ ಪ್ರಕಾರ ಪ್ರಾರ್ಥನೆ ಮಾಡೋದನ್ನ ಅವನು ರೂಢಿ ಮಾಡ್ಕೊಂಡಿದ್ದ. So let's read Daniel 6:10. ಓದೋಣ ದಾನಿಯೇಲನ ಪುಸ್ತಕದಿಂದ 6ನೇ ಅಧ್ಯಾಯ 10ನೇ ವಚನ. ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆಗೆ ಹೋಗಿ ಯೆರೂಸಲೇಮಿನ ಕಡೆಗೆ ಕದವಿಲ್ಲದೆ ಕಿಟಕಿಗಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾರ್ಥ ಪ್ರಕಾರ ದಿನಕ್ಕೆ 3 ಹೊತ್ತು ಮೇಣಕ್ಕೂಲೂರಿ ತನ್ನ ದೇವರಿಗೆ ಪ್ರಾರ್ಥನೆ ಮಾಡಿ ಸ್ತೋತ್ರಿಸಲಿಸಿದನು. ಆಮೆನ್. Amen. So it says there 3 times a day Daniel got down on his knees and he prayed to God. So ಇಲ್ಲಿ ವಾಕ್ಯ ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ, ಪ್ರತಿದಿನ ದಿನಕ್ಕೆ 3 ಆವರ್ತಿ ಅವನು ದೇವರ ಸನ್ನಿಧಿಯಲ್ಲಿ ಯಥಾ ಪ್ರಕಾರ ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಿದ್ದನೆಂಬುದಾಗಿ. And the very important words there, it says just as he had done before. ಇದರಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರೋದು ಏನಂದ್ರೆ, ಯಥಾ ಪ್ರಕಾರ ಅಂತ ಹೇಳಿ, ಅದರ ಅರ್ಥ ಅವನು ಮುಂಚೆ ಮಾಡ್ತಿದ್ದಂತೆ ಇವತ್ತು ಮಾಡ್ತಿದ್ದಾನೆ ಎಂಬುದಾಗಿ. So Daniel, he set the scheduled time to pray every day and he really experienced the work of the Holy Spirit. That's why he continued to pray. ದಿನಕ್ಕೆ 3 ಸಲ ಒಂದು ಸಮಯವನ್ನ ಪ್ರಾರ್ಥನೆಗಾಗಿ ಅವನು ಸಿದ್ಧ ಮಾಡಿಕೊಂಡು ನಿಗದಿ ಮಾಡಿಕೊಂಡು ಆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ ಆ ಸಮಯದಲ್ಲಿ. ಹಾಗಾಗಿ ದೇವರ ಅನೇಕ ಕಾರ್ಯಗಳನ್ನ ಅವನು ಅನುಭವಿಸಿದ. And this is really important because during this time the king made a decree and the king said if anyone prays to any other god besides the king that they have to be thrown into the lion's den. ಅವನು ಪ್ರಾರ್ಥನೆ ಮಾಡಿದ ಕೂಡ ಎಂತ ಸಮಯದಲ್ಲಿ ಗೊತ್ತಾ, ರಾಜನು ಒಂದು ದಾರ್ಯಾವೇಶನ ಒಂದು ತೀರ್ಮಾನ ಮಾಡಿದ, ಒಂದು ಶಾಸನಕ್ಕೆ ರುಜುವಾದದ್ದನ್ನ ಅವನು ಪ್ರಕಟಣೆಗೊಳಿಸಿದ. ಏನು ಅಂದ್ರೆ, ನನ್ನ ಹೊರತು ಈ ನನ್ನ ರಾಜ್ಯದಲ್ಲಿ ಬೇರೆ ಯಾವ ದೇವರನ್ನು ಕೂಡ ಯಾರು ಪೂಜೆ ಮಾಡಬಾರದು, ಮಾಡಿದ್ರೆ ಅವರನ್ನ ಸಿಂಹದ ಗವಿಗೆ ಹಾಕ್ತೀನಿ ಎಂಬುದಾಗಿ. But even though Daniel learnt about this rule, he didn't care. He opened the windows widely and he prayed just as he did before. ಆ ಒಂದು ನಿಯಮ ಗೊತ್ತಿಲ್ಲದೆ ಇವನು ಪ್ರಾರ್ಥನೆ ಮಾಡಕ್ ಹೋಗಿಲ್ಲ. ಆ ವಾಕ್ಯದಲ್ಲಿ ನಾವು ನೋಡ್ತೀವಿ, ಶಾಸನಕ್ಕೆ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅಂತಾನೆ ಇದೆ. ಅವನು ಸಾಯ್ತೀನಿ ಅಂತ ಗೊತ್ತಿದ್ರು ಅವನು ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಬೇಕು ಅನ್ಕೊಂಡಿದ್ದೋ ಆ ಸಮಯದಲ್ಲಿ ಅವನು ಪ್ರಾರ್ಥನೆ ಮಾಡಕ್ ಹೋದ. So windows open wide, it means he had no fear. He really staked his life to pray.
ಅಲ್ಲಿ ವಚನ ಏನಿದೆ, ಕದವಿಲ್ಲದಿರುವಂತಹ ಕಿಟಕಿಗಳುಳ್ಳ ಒಂದು ಮಹಡಿಯ ಕೋಣೆಯಲ್ಲಿ ಪ್ರಾರ್ಥನೆ ಮಾಡ್ದ ಅಂತ ಹೇಳಿ. ಅಂದ್ರೆ ಅವನು ಭಯನೇ ಇಲ್ಲ. ಒಂದ್ ವೇಳೆ ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳಿದ್ದಾರೆ, ನಾನು ಪ್ರಾರ್ಥನೆ ಮಾಡೋದನ್ನ ಯಾರಾದ್ರೂ ನೋಡ್ಕೊಂಡ್ರೆ ಏನ್ ಮಾಡ್ಬೋದು ಅಂತ ಹೇಳಿ ಅವನು ಯಥಾ ಪ್ರಕಾರ ಎಲ್ಲರೂ ಕಾಣೋ ತರಾನೇ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನೋಡ್ತಾನೆ. How much we stake our life to pray is really important. ನಾವು ಪ್ರಾರ್ಥನೆಗೆ ನಮ್ಮ ಜೀವಿತವನ್ನ ಎಷ್ಟು ಮಟ್ಟಕ್ಕೆ ಅರ್ಪಿಸಿಕೊಡ್ತೇವೆ ಅನ್ನೋದು ಮುಖ್ಯವಾದ. Sometimes we pray just a little bit, or we get discouraged, or we feel like God doesn't answer us. ಕೆಲವು ಸಲ ನಾವು ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡ್ತೀವಿ, ನಿಲ್ಸ್ಬಿಡ್ತಾ ಇರ್ತೀವಿ, ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಿಲ್ಲ ಅಂತ ಹೇಳಿ ಸೋತು ಹೋಗ್ತಿರ್ತೀವಿ. But someone like Daniel, he really experienced the grace of God, where he experienced the power of prayer, so he didn't want to stop praying. ಆದ್ರೆ ದಾನಿಯೇಲನ ನಾವು ನೋಡೋದಾದ್ರೆ ಅವನ ಜೀವಿತದಲ್ಲಿ ಯಥಾ ಪ್ರಕಾರ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ, ಹಾಗಾಗಿ ದೇವರ ಕಾರ್ಯಗಳನ್ನ ಅವನು ನೋಡ್ದ. And we know that there are many religions that pray a lot. For example, the Muslims, they pray 5 times a day for their scheduled prayer. ಕೆಲವರೆಲ್ಲ ತುಂಬಾ ಪ್ರಾರ್ಥನೆ ಮಾಡೋದನ್ನ ನಾವು ನೋಡ್ತೀವಿ ಬೇರೆ ಬೇರೆ ಒಂದು ಧರ್ಮಗಳಲ್ಲಿ. ಅದರಲ್ಲೂ ಮುಸ್ಲಿಮರನ್ನ ನಾವು ನೋಡೋದಾದ್ರೆ ದಿನಕ್ಕೆ 5 ಸಲ ಅವರು ನಮಾಜ್ ಮಾಡ್ತಾರೆ. So regardless where they are on that scheduled time, they always kneel down, bow down in prayer. ಅವರು ಎಷ್ಟೇ ಒಂದು ಕಾರ್ಯಶೀಲರಾಗಿದ್ರು, ಬ್ಯುಸಿ ಆಗಿದ್ರು, ಆ ಒಂದು ಸಮಯ ಅಂತ ಬಂದಾಗ ಅವರು ತಲೆ ಬಗ್ಗಿಸಿ ಅವರ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ. And that's because I believe they experience something. They experience something through prayer, so they continue to do it. ಅವರು ಅದನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಾ ಇದೆ, ಯಾರೋ ಉತ್ತರ ಕೊಡ್ತಿದ್ದಾರೆ, ಅದಕ್ಕೋಸ್ಕರ ಆ ಒಂದು ಶಕ್ತಿಯನ್ನು ಅನುಭವಿಸ್ತಿರೋದ್ರಿಂದಲೇ ಅವ್ರು ಮಾಡ್ತಿದ್ದಾರೆ. But we can experience the true work of the Holy Spirit, the true work of God when we pray. ಆದ್ರೆ ನಾನು ನೀನು ಪ್ರಾರ್ಥಿಸುವಾಗ ನಿಜವಾಗಲೂ ಸತ್ಯ ದೇವರ ಒಂದು ಶಕ್ತಿಯನ್ನ ಅನುಭವಿಸ್ತೀವಿ. So having a time, any time you set aside, even if it's for 1 minute, to really pray to God and give thanksgiving, that's really important. ನೀನು ಮನಸ್ಫೂರ್ತಿಯಾಗಿ ಒಂದು ನಿಮಿಷವಾದ್ರೂ ಸಮಯ ತೆಗೆದುಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಪ್ರಾರ್ಥನೆ ಮಾಡೋದಾದ್ರೆ ಅದು ಖಂಡಿತ ಅರ್ಥಗರ್ಭಿತವಾಗಿರುತ್ತೆ. Especially for the remnants, when you are young, if you have a scheduled prayer time, prayer is very comfortable for you. ಮತ್ತೆ ಇಲ್ಲಿರುವಂತ ಉಳಿದವರು ಮಕ್ಕಳು ನಿಮಗೆ ಆದಂತ ಒಂದು ಸಮಯವನ್ನ ಪ್ರಾರ್ಥನೆಗಿಟ್ಟು ಆ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು. ಅದು ತುಂಬಾ ಮುಖ್ಯವಾದದ್ದು. Before the problem comes or before you stress about something, you already had your time to pray. ನಿನ್ನ ಜೀವನದಲ್ಲಿ ಏನಾದ್ರೂ ಒಂದು ಸಮಸ್ಯೆ, ಏನಾದ್ರೂ ಒಂದು ಇಕ್ಕಟ್ಟು ಬರೋದಕ್ಕೆ ಮುಂಚಿತವಾಗಿ ಪ್ರಾರ್ಥನೆಯ ಜೀವಿತವನ್ನ ಅನುಭವಿಸೋದು ಮುಖ್ಯ. So in the Bible as well, there's a Bible verse, Acts 3:1, that talks about scheduled time of prayer. So let's read Acts 3:1. ಅಪೊಸ್ತಲರ ಕೃತ್ಯಗಳಲ್ಲಿ 3:1 ಅದರಲ್ಲಿ ಕೂಡ ಈ ಒಂದು ನಿಗದಿತ ಪ್ರಾರ್ಥನೆಯ ಸಮಯದ ಬಗ್ಗೆ ಮಾತನಾಡುತ್ತೆ. ಓದಿಕೊಳ್ಳೋಣ. ಒಂದೊಂದು ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ಮೇಲೆ 3 ಗಂಟೆಗೆ ನಡೆಯತಕ್ಕ ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಹೋಗುತ್ತಿರಲು ಹುಟ್ಟುಕುಂಟನಾಗಿದ್ದ ಒಬ್ಬ ಮನುಷ್ಯನು ಯಾರೋ ಹೊತ್ತುಕೊಂಡು ಬಂದರು. ಆಮೆನ್. Amen. So this is the content where the disciples were going to the temple at the time of prayer. They had the scheduled time of prayer at 3 in the afternoon. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ದೇವರ ಯೇಸು ಸ್ವಾಮಿ ಶಿಷ್ಯರಾಗಿರುವಂತಹ ಪೇತ್ರ ಯೋಹಾನರು ದೇವಾಲಯದಲ್ಲಿ ಪ್ರಾರ್ಥನೆ ನಡೆಯುವಂತ, ಅದು ಕೂಡ ನಿಗದಿಯಾಗಿರುವಂತ 3 ಗಂಟೆ, ಮಧ್ಯಾಹ್ನ 3 ಗಂಟೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಪ್ರಾರ್ಥನೆಗೆ ಒಂದು ಸಮಯವನ್ನ ಅವರು ನಿಗದಿ ಮಾಡಿದ್ರು, ಆ ಸಮಯದಲ್ಲಿ ಅವರು ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ರು. So even the disciples who were living with Jesus, eating with Jesus, walking with Jesus, even they had a scheduled time to pray. ಯೇಸು ಸ್ವಾಮಿಯ ಜೊತೆ ಇದ್ದಂತಹ ಶಿಷ್ಯರು ಕೂಡ ಯೇಸು ಸ್ವಾಮಿ ಜೊತೆ ಅವರು ಇದ್ದವರು, ನಡೆದವರು, ಅದರ ಪ್ರಕಾರ ಮಾಡಿದವರು, ಅವರ ಜೀವಿತದಲ್ಲಿ ಕೂಡ ಈ ನಿಗದಿತ ಪ್ರಾರ್ಥನೆ ಅನ್ನೋದು ಇತ್ತು. So remnants should never lose hold of the blessing of prayer. ಹಾಗಾಗಿ ಉಳಿದವರಾಗಿರುವ ನಾವು ಯಾರು ಕೂಡ ಪ್ರಾರ್ಥನೆಯ ಆಶೀರ್ವಾದವನ್ನ ಅಥವಾ ಪ್ರಾರ್ಥನೆಯಲ್ಲಿರುವಂತಹ ಒಂದು ನಿಜವಾದ ಆಶೀರ್ವಾದವನ್ನ ಕಳ್ಕೋಬಾರ್ದು. Sometimes we can think, oh, I'm already the saved child of God. God already knows all of my thoughts, so I don't need to pray. That is the incorrect thought. ಕೆಲವು ಸಲ ನಾವು ಅನ್ಕೋಬಹುದು, ನಾನು ದೇವರ ಮಗ, ದೇವರ ಮಗಳು, ನಾನು ಪ್ರಾರ್ಥನೆ ಮಾಡಿಲ್ಲ ಅಂದ್ರೂ ದೇವ್ರಿಗೆ ಎಲ್ಲಾ ಗೊತ್ತಿರೋದ್ರಿಂದ ಆತನು ನನಗೆ ಉತ್ತರಿಸ್ತಾನೆ, ನಡೆಸ್ತಾರೆ ಎಂಬುದಾಗಿ. ಇದು ತಪ್ಪಾದ ಆಲೋಚನೆ ಆಗಿದೆ. Inside of that prayer, you're really connecting to God, and there's a great work of the Holy Spirit.
ಪ್ರಾರ್ಥನೆ ಮಾಡೋದ್ರ ಮೂಲಕ ನಿನಗೂ ದೇವ್ರಿಗೂ ಒಂದು ಸಂಬಂಧ ಏರ್ಪಡುತ್ತೆ. ಆಗ ದೇವರ ಆತ್ಮನು ಕಾರ್ಯ ಮಾಡೋದಕ್ಕೆ ಪ್ರಾರಂಭಿಸ್ತಾನೆ. So I mentioned some religions like the Muslims who pray 5 times a day. ಸೊ ನಾನು ಆಗ್ಲೇ ಹೇಳಿದಾಗೆ ಮುಸಲ್ಮಾನರು ದಿನಕ್ಕೆ 5 ಸಲ ಪ್ರಾರ್ಥನೆ ಮಾಡೋದಕ್ಕಾಗಿ ಅಂತಾನೆ ಕೂಡಿ ಬರ್ತಾರೆ. There are even, shamans kind of, do you know shaman, Pastor Simon? Yes. Yeah, shamans like in the mountains and like all day they are chanting and praying to their gods. ಈ ಮಾಟ ಮಂತ್ರ ಮಾಡುವಂತವರು ಬೆಟ್ಟ ಗುಡ್ಡಗಳಲ್ಲಿ ಕಾಡು ಅರಣ್ಯಗಳಲ್ಲಿ ಅವರು 24 ಗಂಟೆ ಆ ಒಂದು ಭೂತಗಳಿಗೆ ಪ್ರೇತಗಳಿಗೆ ಪ್ರಾರ್ಥನೆ ಮಾಡೋದು ಪೂಜೆ ಮಾಡೋದನ್ನ ನಾವು ನೋಡ್ತೇವೆ. So how can we overcome them? The mystery is Ephesians 6:18. Let's read Ephesians 6:18. ನಾವು ಅದನ್ನ ಹೇಗೆ ಜಯಿಸಬಹುದು, ಅದರ ರಹಸ್ಯ ಏನು ಅನ್ನೋದನ್ನ ಎಫೆಸದವರಿಗೆ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡ್ತೇವೆ. ಎಫೆಸ 6:18. Sorry, it's not on the screen, but Ephesians 6:18. ದೇವರು ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ಆಮೇನ್. Amen. So Ephesians 6:18 is talking about 24-hour prayer. ಇಲ್ಲಿ ಎಫೆಸ 6:18ನೇ ವಚನ 24 ಗಂಟೆಗಳ ಪ್ರಾರ್ಥನೆ ಕುರಿತು ಮಾತನಾಡ್ತಾ ಇದೆ. It says, pray on all occasions and be alert and always keep on praying. ಇಲ್ಲಿ ಹೇಳ್ತಿರುವಂತದ್ದು ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಅಂತ ಹೇಳಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರಿಗೆ ಪ್ರಾರ್ಥಿಸಿರಿ ಎಂಬುದಾಗಿ. So that 24-hour prayer, it means wherever you go, in your school, even you're traveling on the bus to your school, in your heart and your mind, you're always praying to God. ನೀನು ಸ್ಕೂಲಿಗೆ ಕಾಲೇಜ್ಗೆ ಹೋಗುವಾಗ ಬರುವಾಗ ಅದು ಯಾವುದ್ರ ಮೂಲಕ ನೀನು ಹೋದ್ರೂ ಕೂಡ ನೀನು ಪ್ರಾರ್ಥನೆ ಮಾಡಬಹುದು. Wherever you go, pray. I want to break down the forces of Satan working in this area. ನೀನು ಎಲ್ಲಿ ಹೋದ್ರೂ ಕೂಡ ಆ ಜಾಗದಲ್ಲಿರುವಂತಹ ಸೈತಾನನ ಕಾರ್ಯಗಳು, ಕತ್ತಲೆಯ ಕಾರ್ಯಗಳನ್ನ ಮುರಿಯೋದಕ್ಕೆ ಪ್ರಾರ್ಥನೆ ಮಾಡು. Or you can pray, I want to enjoy God being with me through the Emmanuel blessing. ಮತ್ತು ಯೇಸು ಸ್ವಾಮಿ ಇಮ್ಮಾನುವೇಲನಾಗಿ ನಿನ್ನ ಜೊತೆ ಇರೋದನ್ನ ನೀನು ಅನುಭವಿಸಬೇಕು ಅಂದ್ರೆ ಪ್ರಾರ್ಥಿಸಬೇಕು. This 24-hour prayer is just the prayer that you keep in your mind constantly. ಈ 24 ಗಂಟೆಗಳ ಪ್ರಾರ್ಥನೆ ಅನ್ನೋದು ನಮ್ಮ ಒಂದು ಮನಸ್ಥಿತಿಯನ್ನ ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ. If you're sitting in the classroom, you can't open your mouth loudly and pray in front of your teacher. ಒಂದು ವೇಳೆ ನೀನು ಶಾಲೆಯಲ್ಲೋ ಅಥವಾ ಕಾಲೇಜಲ್ಲೋ ಇರುವಾಗ ಶಬ್ದವಾಗಿ ಪ್ರಾರ್ಥನೆ ಮಾಡಕ್ಕಾಗದೇ ಇರಬಹುದು. But it means in your heart and mind, you are praying in your mind whenever your teacher is talking or when you're meeting your friends. ಆದ್ರೆ ನಿನ್ನ ಒಂದು ಶಿಕ್ಷಕರನ್ನ ಅಥವಾ ಸ್ನೇಹಿತರನ್ನ ಭೇಟಿಯಾಗುವ ಸಮಯದಲ್ಲೂ ಕೂಡ ನಿನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ಆ ಪ್ರಾರ್ಥನೆಗಳು ನಡೀತಿರ್ಬೇಕು. So the mystery of 24-hour prayer is really important. It means just enjoy prayer wherever you are. ಹಾಗಾಗಿ 24 ಗಂಟೆಗಳ ಪ್ರಾರ್ಥನೆ ಅನ್ನೋದು ತುಂಬಾ ಮುಖ್ಯವಾದದ್ದು. ಅದನ್ನ ನೀವು ಎಲ್ಲಿದ್ರೂ ಕೂಡ ಅನುಭವಿಸಬಹುದು. Yeah, so we have to be able to enjoy, just like we enjoy the gospel, we enjoy our salvation. ನಾವು ಹೇಗೆ ಒಂದು ರಕ್ಷಣೆಯನ್ನ ಸುವಾರ್ತೆಯನ್ನ ಆನಂದಿಸ್ತಿದೀವೋ ಹಾಗೇನೆ ಈ ಪ್ರಾರ್ಥನೆಯನ್ನು ಕೂಡ ಆನಂದಿಸಬೇಕು. Yeah, some people think prayer or the walk of faith is like a burden. ಕೆಲವರಿಗೆ ಪ್ರಾರ್ಥನೆ ಅನ್ನೋದು ತುಂಬಾ ಕಷ್ಟಕರವಾಗಿರುತ್ತೆ, ಭಾರವಾಗಿರುತ್ತೆ. But it's not a burden. We have to enjoy because Jesus Christ freed us from everything. ಪ್ರಾರ್ಥನೆ ಅನ್ನೋದು ನಮ್ಗೆ ಯಾರಿಗೂ ಕೂಡ ಭಾರವಾಗಿರಬಾರದು. ದೇವರು ನಮ್ಗೆ ಎಲ್ಲಾ ತರದ ಸಮಸ್ಯೆಗಳಿಂದ ಬಿಡಿಸಿರೋದ್ರಿಂದ ನಾವು ಸಂತೋಷವಾಗಿ ಪ್ರಾರ್ಥಿಸೋರಾಗಬೇಕು. So again on the text, it says when we should pray, we should gather together and pray in a group. ಮತ್ತೆ ನಾವು ಯಾವಾಗ ಪ್ರಾರ್ಥಿಸಬೇಕು ಅನ್ನೋದಕ್ಕೆ ಇನ್ನೊಂದು ವಚನವನ್ನ ಓದೋಣ. ಮೂರನೇದಾಗಿ ಮತ್ತಾಯ. So let's read Matthew 28:19-20. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಆಮೇನ್. ಆಮೆನ್.
Amen. So it says there, if two or more agree on anything, surely it will be done. ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ, ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದ್ರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದಾರೆ ಅಂತ ಹೇಳಿ. It says, even when 2 or 3 people gather in my name, there I am with them. ಮತ್ತೆ 20ನೇ ವಚನ ಹೇಳುತ್ತೆ, ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅವರ ನಡುವೆ ನಾನು ಇರುತ್ತೇನೆ ಎಂಬುದಾಗಿ. So we should never underestimate the power of praying together with other believers. ಹಾಗಾಗಿ ನಾವು ಸಭೆಯಾಗಿನೋ ಕುಟುಂಬವಾಗಿನೋ ಸೇರಿ ಪ್ರಾರ್ಥನೆ ಮಾಡೋದನ್ನ ತಿರಸ್ಕಾರ ಮಾಡಬಾರದು. And remnants, you are so blessed because you have so many pastors and so many ministers, and your parents, they all pray for you all the time. ಇಲ್ಲಿ ಇರುವಂತ ಉಳಿದವರು ನೀವೆಲ್ಲರೂ ಆಶೀರ್ವಾದ ಹೊಂದಿದವರು. ಯಾಕಂದ್ರೆ ನಿಮಗೋಸ್ಕರ ಪ್ರಾರ್ಥನೆ ಮಾಡೋದಕ್ಕೆ ಅನೇಕ ಸೇವಕರುಗಳಿದ್ದಾರೆ. ಮತ್ತೆ ನಿಮ್ಮ ಕುಟುಂಬದವರು ನಿಮಗೋಸ್ಕರ ಪ್ರತಿದಿನ ಪ್ರಾರ್ಥಿಸ್ತಿದ್ದಾರೆ. ನಿಮ್ಮ ತಂದೆ ತಾಯಿಗಳು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದಾರೆ. So even in a small group, even if you pray with a friend or your brother or sister, the Bible says that the work of the Holy Spirit is there with you. ಇಲ್ಲಿ ದೇವರ ವಾಕ್ಯ ಹೇಳ್ತಿರೋದೇನು? ಇಬ್ಬರು ಮೂವರು ಅಂದ್ರೆ ನೀನು ನಿನ್ನ ಸ್ನೇಹಿತರಾಗಿರ್ಬೋದು, ನೀನು ನಿನ್ನ ಮನೆಯವರು ಸಹೋದರರಾಗಿರ್ಬೋದು, ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಿದ್ರೆ ದೇವರು ಅವರ ಮಧ್ಯದಲ್ಲಿ ಇರ್ತೀನಿ ಅಂತ ವಾಗ್ದಾನ ಮಾಡ್ತಿದ್ದಾರೆ. And we've started our prayer meeting for the India missions coming up on the 17th of this month. ನಾವು ಕೂಡ ನಮ್ಮ ಸಭೆಯಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇದೇ ತಿಂಗಳು 17ನೇ ತಾರೀಕು ನಾವು ಭಾರತ ದೇಶಕ್ಕೆ ಸೇವೆಗಾಗಿ ಬರ್ತಾ ಇದ್ದೀವಿ. So 3 times a week, the missionaries who are coming to India, we're gathering together to have a time to pray for India and all of the churches that we're going to meet there. ನಾವು ದಿನಕ್ಕೆ 3 ಸಲ ನಮ್ಮ ಸಭೆಯಲ್ಲಿ ಕೂಡಿ ಬಂದು ಯಾರೆಲ್ಲ ಸೇವೆಗಳಿಗೆ ಹೋಗ್ತಿದೀವೋ ಅವರೆಲ್ಲರೂ ಕೂಡ ದಿನಕ್ಕೆ 3 ಸಲ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾವು ಹೋಗುವಂತ ಸ್ಥಳ, ನಾವು ಭೇಟಿಯಾಗುವಂತ ಎಲ್ಲರನ್ನ ದೇವರು ಆಶೀರ್ವದಿಸುವಂತೆ ಪ್ರತಿದಿನ ಪ್ರಾರ್ಥನೆ ಮಾಡ್ತಿದ್ದೀವಿ. And because we all have the prayer topic that we hold on to, that we want to see the great work of salvation in India, the great work of the Holy Spirit, so we really feel like God is with us when we pray. ಹಾಗೆ ನಾವು ಪ್ರಾರ್ಥನೆ ಮಾಡುವಂತ ಅಂಶಗಳೇನಂದ್ರೆ, ನಾವು ಹೋಗ್ತಿರುವಂತ ಸ್ಥಳದಲ್ಲಿ ಕತ್ತಲೆಯ ಕಾರ್ಯಗಳು ಮುರಿಯಲ್ಪಡಬೇಕು, ಅನೇಕರನ್ನ ಶಿಷ್ಯರನ್ನ ನಾವು ಕಂಡುಕೋಬೇಕು, ಮತ್ತೆ ಅನೇಕರು ರಕ್ಷಣೆಯ ಮಾರ್ಗದಲ್ಲಿ ಬರಬೇಕು ಎಂಬುದಾಗಿ. And so gathering together, gathering in a group, the Holy Spirit works very powerfully upon those members who are praying. ಯಾವಾಗ ಇಬ್ಬರು ಮೂವರು ಕೂಡಿ ಪ್ರಾರ್ಥನೆ ಮಾಡ್ತಾರೋ ಅವರ ಮಧ್ಯದಲ್ಲಿ ದೇವರ ಆತ್ಮನು ತುಂಬಾ ಬಲವಾಗಿ ಕಾರ್ಯ ಮಾಡ್ತಾನೆ. So actually, when we really have a lifestyle of prayer, we feel like we don't want to talk much. ನಿಜವಾಗ್ಲೂ ನಾವು ಪ್ರಾರ್ಥನೆ ಮಾಡೋರಾಗಿದ್ರೆ ಕಡಿಮೆ ಮಾತಾಡ್ತೀವಿ. So what I mean is, instead of we continually talk about issues or problems, we just think, oh, I want to pray about this. ಅಂದ್ರೆ ನನ್ನ ಮಾತಿನ ಅರ್ಥ, ಸಮಸ್ಯೆಗಳನ್ನ ನಾವು ಪದೇ ಪದೇ ಹೇಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆ ವಿಷಯದಲ್ಲಿ ನಾನು ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಆ ಒಂದು ಚಿಂತೆಗಳನ್ನ ಪ್ರಾರ್ಥನೆಯ ಅಂಶಗಳಾಗಿ ನಾವು ಮಾರ್ಪಡಿಸ್ತೀವಿ. Yeah, so prayer is very important. Prayer is the start of all things. ಹಾಗಾಗಿ ಪ್ರಾರ್ಥನೆ ಅನ್ನೋದು ತುಂಬಾ ಮುಖ್ಯ. ಪ್ರಾರ್ಥನೆ ಅನ್ನೋದೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ. With a small prayer that you start now, that you want to have success in your studies and you really want to live for world evangelization, that's the start of all answers. ನಿನ್ನ ಜೀವನದಲ್ಲಿ ನೀನು ಅನ್ಕೊಂಡಿರೋದನ್ನ ಸಾಧಿಸಬೇಕು ಅಂದ್ರೆ, ಯಶಸ್ಸು ಗಳಿಸಬೇಕು ಅಂದ್ರೆ, ಲೋಕ ಸುವಾರ್ತಿಕರಣಕ್ಕಾಗಿ ನೀನು ನಿಲ್ಲಬೇಕು ಅಂದ್ರೆ ಪ್ರಾರ್ಥನೆ ತುಂಬಾ ಮುಖ್ಯ. ಅದೇ ನಿನಗೆ ಮಾರ್ಗ ತೋರಿಸುತ್ತೆ. And even for me, I experienced the power of even a small prayer. ನನ್ನ ಜೀವನದಲ್ಲಿ ಹೇಳೋದಾದ್ರೆ ಚಿಕ್ಕ ಚಿಕ್ಕ ಪ್ರಾರ್ಥನೆಗಳಿಗೂ ಕೂಡ ದೇವರಿಂದ ಉತ್ತರ ಪಡ್ಕೊಂಡಿದ್ದೀನಿ. Then I really can build my faith and I realize God really listens. God is answering my prayers all the time. ಆ ಉತ್ತರಗಳನ್ನ ಪ್ರಾರ್ಥನೆ ಮೂಲಕ ನಾನು ಹೊಂದ್ಕೊಳ್ಳುವಾಗ ನನ್ನ ಪ್ರಾರ್ಥನೆಗಳನ್ನು ಕೂಡ ದೇವರು ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಸಂತೋಷ ಆಗುತ್ತೆ, ನನ್ನ ನಂಬಿಕೆ ಜಾಸ್ತಿ ಆಗುತ್ತೆ, ನಾನು ಇನ್ನೂ ಹೆಚ್ಚಾಗಿ ದೇವರ ಜೊತೆ ಮಾತಾಡ್ಲಿಕ್ಕೆ ಸಾಧ್ಯವಾಗುತ್ತೆ. So remnants, you really have to be the people of prayer. You pray for your field, you pray for your school, your college, anywhere you go. ಹಾಗಾಗಿ ಇಲ್ಲಿರುವಂತ ಎಲ್ಲ ಉಳಿದವರು ದೇವರ ಮಕ್ಕಳು, ನೀವು ಹೋಗುವಂತ ಸ್ಕೂಲು ಕಾಲೇಜಲ್ಲಿ ಇರುವಂತ ಮಕ್ಕಳಿಗಾಗಿ ದಿನ ಪ್ರಾರ್ಥನೆ ಮಾಡಿ, ಮತ್ತೆ ನೀವು ಕೆಲ್ಸಕ್ಕೆ ಹೋಗೋ ಜಾಗದಲ್ಲಿ ಇರುವಂತವ್ರಿಗಾಗಿ ಪ್ರಾರ್ಥನೆ ಮಾಡಿ ದೇವ್ರ ಕಾರ್ಯಗಳಲ್ಲಿ ನಡೆಯೋದನ್ನ ನೀವು ನೋಡ್ತೀರ. Because God let you realize this gospel. God put you there in that field as the main figure to save. ನೀನು ಸುವಾರ್ತನ ತಿಳಿದಿರೋದ್ರಿಂದಲೇ, ನೀನು ರಕ್ಷಿಸಲ್ಪಟ್ಟು ಮುಖ್ಯ ವ್ಯಕ್ತಿಯಾಗಿರೋದ್ರಿಂದಲೇ ದೇವರು ನಿನ್ನನ್ನ ಆ ಸ್ಕೂಲಲ್ಲಿ, ಆ ಕಾಲೇಜಲ್ಲಿ, ಆ ಜಾಗದಲ್ಲಿ ಇಟ್ಟಿರೋದು.
So let's look at point number 3, the content of prayer. What should we pray for? And what should the content of our prayer be? ಮುಖ್ಯವಾಗಿ ಮೂರನೇದು ನೋಡೋದಾದ್ರೆ ಪ್ರಾರ್ಥನೆ ವಿಷಯ ಏನಾಗಿರ್ಬೇಕು ಅಂತ ನಾವು ಏನು ಪ್ರಾರ್ಥಿಸಬೇಕು ಅನ್ನೋದು ಕೂಡ ತಿಳ್ಕೋಬೇಕು. So point 1 there, it says adoration, means we praise God. ಅಂದ್ರೆ ಈ 5 ಅಂಶಗಳು ಪ್ರಾರ್ಥನೆಯಲ್ಲಿ ಇರಬೇಕಾಗಿರುವಂತದ್ದು ಯಾವುದು ಅಂದ್ರೆ ಮೊದಲಿಗೆ ಆರಾಧನೆ ಇರಬೇಕು. So let's read 1 Chronicles 29 verse 10 to 11. 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 10 ಮತ್ತು 11ನೇ ವಚನವನ್ನ ನಾವು ಓದ್ಕೊಳ್ಳೋಣ. ನಾವು ಮಾಡುವಂತ ಪ್ರಾರ್ಥನೆಗಳಲ್ಲಿ ಮೊದಲು ದೇವರನ್ನ ಆರಾಧಿಸುವಂತದ್ದು ಇರಬೇಕೆಂಬುದಾಗಿ. ಆನಂತರ ದಾವೀದನು ನೆರೆದ ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದನೇನೆಂದರೆ, ನಮ್ಮ ಪಿತೃವಾಗಿರುವ ಇಸ್ರಾಯೇಲನ ದೇವರೇ, ಯೆಹೋವನೇ, ಯುಗಾಂತರಗಳಲ್ಲಿ ನಿನಗೆ ಕೊಂಡಾಟವಾಗಲಿ. ಯೆಹೋವ ಮಹಿಮಾ ಪ್ರತಾಪ ವೈಭವ ಪರಾಕ್ರಮ ಪ್ರಭಾವಗಳನ್ನು ನೀವು ಭೂಮ್ಯಾಕಾಶಗಳಲ್ಲಿರುವುದೆಲ್ಲ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು. ನಿನ್ನ ಮಹೋನ್ನತನಾಗಿ ಸರ್ವವನ್ನು ಆಳುವವನಾಗಿರುತ್ತಿ. ಆಮೇನ್. Amen. So, Amen. King David, he praised the Lord in front of the whole assembly. So, ಇಲ್ಲಿ ನಾವು ನೋಡ್ತಾ ಇದ್ದೀವಿ ದಾವೀದನು ನೆರೆದ ಸಭೆಯ ಮುಂದೆ ದೇವರನ್ನ ಸ್ತುತಿಸ್ತಾ ಇದ್ದಾನೆ. So when we pray, we have to give praise to God. ನಾವು ಪ್ರಾರ್ಥಿಸುವಾಗಲೆಲ್ಲ ಮೊದಲು ದೇವರನ್ನ ಆರಾಧಿಸಬೇಕು, ಅಂದ್ರೆ ದೇವರನ್ನ ಸ್ತುತಿಸಬೇಕು. Because by God's sovereignty, by God's grace, he saved us. He gave us eternal life. ಯಾಕಂದ್ರೆ ದೇವರನ್ನ ಸ್ತುತಿಸೋದಕ್ಕೆ ಅನೇಕ ಕಾರಣಗಳಿವೆ. ಅದರಲ್ಲೂ ಮುಖ್ಯವಾಗಿ ನನ್ನನ್ನ ದೇವರು ರಕ್ಷಿಸಿದ್ದಾರೆ. So praising God is very important because God, by his great grace, gave us salvation and he created us to do world evangelization. ದೇವರು ನನ್ನನ್ನ ಸೃಷ್ಟಿಸಿ ರಕ್ಷಿಸಿ ಆತನ ಲೋಕ ಸುವಾರ್ತೀಕರಣಕ್ಕೋಸ್ಕರ ನೇಮಿಸಿದ್ದಾನೆ. ಹಾಗಾಗಿ ಆತನನ್ನ ಪ್ರತಿ ಸಲ ಸ್ತುತಿಸಬೇಕು. Also, when we pray, we can confess our sins. So let's read 1 John 1:9. ಎರಡನೇದಾಗಿ ಅರಿಕೆ ಮಾಡಬೇಕೆಂಬುದಾಗಿ, ಅಂದ್ರೆ ಪ್ರಾರ್ಥನೆಯಲ್ಲಿ ನಮ್ಮ ಪಾಪಗಳನ್ನ ಅಥವಾ ತಪ್ಪುಗಳನ್ನ ದೇವರ ಮುಂದೆ ಅರಿಕೆ ಮಾಡೋದು ತುಂಬಾ ಮುಖ್ಯವಾಗಿರುತ್ತೆ. 1 ಯೋಹಾನ 1:9 ಓದಿಕೊಳ್ಳೋಣ. ನಮ್ಮ ಪಾಪಗಳನ್ನು ಒಪ್ಪಿಸಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳು ಕ್ಷಮಿಸಲ್ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಆಮೇನ್. Amen. When we confess our sins to God, all of our wrongdoings, all of the things that we did wrong, the Bible says that he will forgive us. ತುಂಬಾ ಸ್ಪಷ್ಟವಾಗಿದೆ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನಾಗಿರೋದ್ರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡ್ತಾನೆ ಎಂಬುದಾಗಿ. So through the blood of Jesus Christ that was shed on the cross, we have the forgiveness of sins. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸುರಿಸಿದಂತ ರಕ್ತದ ಮೂಲಕ ನಮಗೆ ಕ್ಷಮಾಪಣೆ ಇದೆ. So all of our sins, past, present, future, it is all finished, all forgiven. ಹಾಗಾಗಿ ನಮ್ಮ ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದ ಎಲ್ಲ ಸಮಸ್ಯೆಗಳು ಅಥವಾ ಪಾಪಗಳು ಕ್ಷಮಿಸಲ್ಪಟ್ಟಿವೆ. But when we confess our sins, means we admit that we did something wrong and we want to be renewed. ನಾವು ಅರಿಕೆ ಮಾಡೋದು ಅಥವಾ ಒಪ್ಪಿಕೊಳ್ಳೋದು ಅಂದ್ರೆ ಏನು? ನಾನ್ ತಪ್ಪು ಮಾಡಿದೀನಿ ಅಂತ ದೇವ್ರ ಮುಂದೆ ಅದನ್ನ ಪ್ರಾಮಾಣಿಕವಾಗಿ ಒಪ್ಕೊಳ್ಳೋದು. So it says he purifies us from all unrighteousness. ಆ ರೀತಿ ಮಾಡುವಾಗ ಖಂಡಿತವಾಗ್ಲೂ ದೇವರು ನಮ್ಮನ್ನ ಎಲ್ಲಾ ಸಕಲ ಅನೀತಿಗಳಿಂದ ಬಿಡಿಸ್ತಾನೆ ಎಂಬುದಾಗಿ ನೋಡ್ತೇವೆ. So let's read as well Psalm 32:5. ಹಾಗೆ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದು ವಚನವನ್ನು ಓದ್ಕೊಳ್ಳೋಣ. ಕೀರ್ತನೆ 32:5. ಹೀಗಿರುವಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಸಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟಿ. Amen. So this is King David. He says that I acknowledge my sin to you. ಇಲ್ಲಿ ರಾಜನಾದ ದಾವಿದನು ಹೇಳ್ತಿರುವಂತದ್ದು, ಯೆಹೋವನೇ ನಿನ್ನ ಸನ್ನಿಧಿಯಲ್ಲಿ ನನ್ನ ದ್ರೋಹಗಳನ್ನು ಒಪ್ಪಿಕೊಳ್ಳುವೆನೆಂಬುದಾಗಿ. And he also says, you forgave the guilt of my sin. ಮತ್ತು ಆತನು ಹೇಳ್ತಿರುವಂತದ್ದು, ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟಿ ಎಂಬುದಾಗಿ.
So David knew the mystery of salvation. He knew the mystery how to be forgiven of our sin. ದಾವಿದನಿಗೆ ರಕ್ಷಣೆಯ ರಹಸ್ಯ, ಪಾಪ ಕ್ಷಮಾಪಣೆಯ ರಹಸ್ಯ ತಿಳಿದಿತ್ತು. What it means is David believed in the promised Messiah Christ who would come and die on the cross for our sins. ಅಂದ್ರೆ ದಾವಿದನಿಗೂ ಕೂಡ ಮೆಸ್ಸಿಯನು ಬರ್ತಾನೆ, ನನಗೋಸ್ಕರ ಸಿಲುಬೆಯಲ್ಲಿ ಸಾಯ್ತಾನೆ ಅನ್ನುವಂತಹ ರಹಸ್ಯ ತಿಳಿದಿತ್ತು. So remember, even though King David was before Jesus's birth, he truly held on to the promise of the Messiah. ದಾವಿದನು ಒಂದು ನೆನಪಿರ್ಲಿ, ಯೇಸು ಕ್ರಿಸ್ತನು ಹುಟ್ಟೋದಕ್ಕೆ ಮುಂಚೆ ಅನೇಕ ವರ್ಷಗಳ ಹಿಂದೆ ಹುಟ್ಟಿದಂಥದ್ದು ದಾವಿದನು. ಆದ್ರೂ ಮೆಸ್ಸಿಯನು ಬರ್ತಾನೆ ಅನ್ನುವಂತಹ ಆ ಒಡಂಬಡಿಕೆಯನ್ನ ದಾವಿದನು ಕೂಡ ಬಲವಾಗಿ ಹಿಡ್ಕೊಂಡಿದ್ದ. And David committed many sins before the Lord, even adultery. ದಾವಿದನು ಅನೇಕ ಪಾಪಗಳನ್ನ ಮಾಡ್ದ, ವ್ಯಭಿಚಾರಗಳನ್ನು ಕೂಡ ಮಾಡ್ದ. But David always confessed and he always said, "Cleanse me with the blood." ಅವನು ಯಾವಾಗಲೂ ಕೂಡ ಪಾಪದ ಅರಿಕೆಯನ್ನ ಮಾಡ್ದ, ಅವನ ತಪ್ಪನ್ನ ಒಪ್ಪಿಕೊಂಡ, ದೇವರನ್ನ ನನ್ನನ್ನ ಕ್ಷಮಿಸಿ ಶುದ್ಧೀಕರಿಸು ಎಂಬುದಾಗಿ ಕೇಳಿಕೊಂಡ. So remnants, you have to have assurance of forgiveness. ಹಾಗಾಗಿ ಉಳಿದವರಾಗಿರುವಂತ ನಿಮಗೆ ಕ್ಷಮಾಪಣೆಯ ಭರವಸೆ ಇರಬೇಕು. Whatever sin that you commit, if you just confess to the Lord, your sin is already forgiven. ನೀನು ತಪ್ಪು ಮಾಡಿದ್ಯಲ್ಲ, ತಪ್ಪುಗಳನ್ನ ದೇವರ ಮುಂದೆ ಒಪ್ಕೊಳ್ಳೋದು ತುಂಬಾ ಮುಖ್ಯ. ಒಪ್ಕೊಳ್ಳುವಾಗ ದೇವರು ಖಂಡಿತ ನಿನ್ನನ್ನ ಕ್ಷಮಿಸ್ತಾರೆ. And God knows everything about us, but he wants us to confess so we can renew ourselves. ನೀನು ತಪ್ಪು ಮಾಡಿದ್ಯಾ ಅಂತ ದೇವ್ರಿಗೆ ಗೊತ್ತು. ಹಾಗಾಗಿ ದೇವ್ರ ಮುಂದೆ ನೀನು ಅದನ್ನ ಒಪ್ಕೋಬೇಕು ಅಂತ ದೇವರು ಎದುರು ನೋಡ್ತಾರೆ. ಒಪ್ಕೊಳ್ಳುವಾಗ ದೇವರು ಅದನ್ನ ಕ್ಷಮಿಸ್ತಾರೆ. And one more, let's look at thanksgiving. We have to pray with thanksgiving. Psalm 100 verse 4. 3 minutes left. So ಮೂರನೇದಾಗಿ ಕೃತಜ್ಞತಾ ಸ್ತುತಿ ಇರಬೇಕು. ನಮ್ಮ ಪ್ರಾರ್ಥನೆಗಳಲ್ಲಿ ಕೃತಜ್ಞತಾ ಸ್ತುತಿ ಎನ್ನುವ ವಿಷಯ ಇರಬೇಕು. Hello? Yes. 3 minutes left, I said. Oh, okay. So finish, Pastor. Psalm 100 verse 4. Can we read? ಕೀರ್ತನೆ 100 4ನೇ ವಚನ ಓದೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಆಮೆನ್. Amen. So let's give thanksgiving to God and always pray with thanksgiving. ಸೊ ಇಲ್ಲಿ ಕೀರ್ತನೆಗಾರನು ಬರಿತಿರೋದು ಏನು? ಪ್ರತಿ ಸಲ ಆತನ ಸನ್ನಿಧಿಗೆ ಬರುವಾಗ ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರಗಳಲ್ಲಿ ನಾವು ಬರಬೇಕು, ಕೀರ್ತನೆಗಳೊಡನೆ ಆತನ ಅಂಗಳದಲ್ಲಿ ಬರಬೇಕೆಂಬುದಾಗಿ. And I really hope that the remnants keep praying for our mission team that we're coming in on the 17th, so you can receive the greatest grace. ಹಾಗಾಗಿ ನೀವೆಲ್ಲರೂ ಕೂಡ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿರಿ, ನಮ್ಮ ಟೀಮ್ಗೋಸ್ಕರ ಪ್ರಾರ್ಥನೆ ಮಾಡಿರಿ, ದೇವರ ಅಧಿಕವಾದ ಕೃಪೆಯನ್ನ ನೀವು ಪಡ್ಕೊಳ್ತೀರಾ. And Pastor Simon will conclude with the prayer. ಸಮಯ ಆಯ್ತು, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನ ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಒಂದೊಳ್ಳೆ ಸಮಯದಲ್ಲಿ ನಿಮ್ಮ ಪಾದದಲ್ಲಿ ಬರುವುದಕ್ಕೆ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಇಲ್ಲಿ ಕೂಡಿ ಬಂದಿರುವಂತ ನಮ್ಮೆಲ್ಲರನ್ನ ನಿಮ್ಮ ಪರಿಶುದ್ಧ ಆತ್ಮನಿಂದ ತುಂಬಿಸಿರಿ ಕರ್ತನೆ. ಅಪ್ಪ, ವಾಕ್ಯವನ್ನ ಕೇಳಿದ್ದೇವೆ. ವಾಕ್ಯದ ಪ್ರಕಾರ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವರಾಗಿ, ಹೇಗೆ ಪ್ರಾರ್ಥಿಸಬೇಕು ಅಂತ ತಿಳಿದವರಾಗಿ, ಅಪ್ಪ ಪ್ರಾರ್ಥನೆಯಲ್ಲಿ ಏನೆಲ್ಲ ವಿಷಯಗಳು ಇರಬೇಕೆಂಬುದಾಗಿ ತಿಳ್ಕೊಂಡಿದ್ದೇವೆ. ಅದರಂತೆ ನಾವು ಅನುಸರಿಸಲು ಕೃಪೆ ತೋರಿಸಿರಿ. ಇಲ್ಲಿ ಜಾಯಿನಾತ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ, ಬರುವಂತ ದಿನಗಳಲ್ಲಿ ಅನೇಕರು ಸೇರಿ ಸತ್ಯ ಸಂದೇಶಗಳನ್ನ ಕೇಳಿ ತಿಳ್ಕೊಳ್ಳಲು, ಅದರಂತೆ ನಡೆಯಲು ಸಹಾಯ ಮಾಡಿ. ವಾಕ್ಯ ಕೊಟ್ಟ ನಿನ್ನ ಮಗಳನ್ನ ಆಶೀರ್ವದಿಸಿ. ಮುಂದಿನ ವಾರ ಮತ್ತೆ ನಾವೆಲ್ಲರೂ ಈ ರೀತಿ ಸೇರೋ ತನಕ ನೀವು ಜೊತೆ ಇದು ನಡೆಸಬೇಕಾಗಿ ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇನೆ ತಂದೆಯೇ. ಆಮೆನ್.